Dear students, welcome back to Shumurti Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಲ್ಯಾಬ್ ಎಕ್ಸಾಮ್ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್ನ ಕೊಡ್ತಾ ಇದ್ದೀನಿ. ಈಗಾಗಲೇ ಮೋಸ್ಟ್ ಆಫ್ ದ ಕಾಲೇಜ್ನಲ್ಲಿ ಲ್ಯಾಬ್ ಎಕ್ಸಾಮ್ ಶುರುವಾಗಿದೆ ಮತ್ತು ಕಂಪ್ಲೀಟ್ ಆಗಿದೆ. ಇನ್ನು ಕೆಲವು ಕಾಲೇಜ್ಗಳಲ್ಲಿ ಶುರು ಆಗ್ತಾ ಇದೆ. ಸೊ ಯಾರಿಗೆಲ್ಲ ಕಂಪ್ಲೀಟ್ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗೆ ಇನ್ನೂ ಲ್ಯಾಬ್ ಎಕ್ಸಾಮ್ಸ್ ಆಗಿಲ್ಲ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಮುಖ್ಯ ಆಗಿರುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ಹಾಗೆ ಬಯಾಲಜಿ ಈ 4 ಸಬ್ಜೆಕ್ಟ್ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತಾ ಇದ್ದೀನಿ. ಈಗಾಗಲೇ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿಯಾಗಿ ಕಂಡಕ್ಟ್ ಆಗುತ್ತೆ, ಒಂದು ಬ್ಯಾಚಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ವೈವಾ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಕೊಡ್ತೀನಿ. ಅದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ ಮನೆಯಲ್ಲಿ. ಅವರು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಕೇಳಿದ್ರು ಅದಕ್ಕೇನು ಪ್ರಿನ್ಸಿಪಲ್ ಆಗಿರ್ಬೋದು, ಟ್ಯಾಬ್ಲರ್ ಕಾಲಮ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿ ಚೆನ್ನಾಗಿ ಬರೆದು ಕಲ್ತ್ಕೊಂಡಿರ್ತೀರ. ಲ್ಯಾಬ್ಗೆ ಹೋಗ್ತೀರಾ, ಲ್ಯಾಬ್ ಎಕ್ಸಾಮ್ ನಿಮ್ಗೆ ನಾಳೆ ಇದೆ ಅಂದರೆ ಲ್ಯಾಬ್ಗೆ ಎಂಟರ್ ಆದ ತಕ್ಷಣವೇ ನಿಮಗೆ ಒಂದು ಗಾಬರಿ ಶುರುವಾಗತ್ತೆ, ಟೆನ್ಷನ್ ಶುರುವಾಗತ್ತೆ. ಯಾಕೆ ಅಂತಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಎಕ್ಸ್ಟರ್ನಲ್ನ ನೋಡಿ ಭಯ ಬೀಳ್ತಾರೆ. ಎಕ್ಸ್ಟರ್ನಲ್ನ ನೋಡಿ ಭಯ ಬೀಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಇಲ್ಲಿ ನೀವು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮುಖ್ಯವಾಗಿರುತ್ತೆ. ನೀವು ತುಂಬಾ ನಾರ್ಮಲ್ ಆಗಿರಬೇಕಾಗತ್ತೆ. ನೀವು ಏನೇ ಓದಿದ್ರೂ ಏನೇ ಇದು ಮಾಡಿದ್ರೂ ಒಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ನೀವು ಓದೋದಕ್ಕಿಂತ ನೀವು 10 ಸಲ ಓದೋದಕ್ಕಿಂತ 2 ಸಲ ಬರೆದ್ರೆ ನಿಮಗೆ ನೆನಪಲ್ಲಿರುತ್ತೆ. ಸೊ ಓದೋದಕ್ಕಿಂತ ಬರೆಯೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಏನೇನು ಬರೆದು ಕಲ್ತಿರ್ತೀರ ಅದು ನಿಮ್ಮ ಲ್ಯಾಬ್ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ. ಇದೆಲ್ಲ ಆಯಿತು. ಸೊ ಇವಾಗ ನೀವು ಲ್ಯಾಬ್ ಎಕ್ಸಾಮ್ಗೆ ಹೋಗ್ತಿದ್ದೀರಾ ಅಂತಂದರೆ ಏನೆಲ್ಲ ಥಿಂಗ್ಸ್ ಇಂಪಾರ್ಟೆಂಟ್ ಅಂತ ಅಂದರೆ ರೆಕಾರ್ಡ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾಕಂತಂದರೆ ರೆಕಾರ್ಡಿಗೆ 6 ಮಾರ್ಕ್ಸ್ ಇದೆ. ಆ ಒಂದು ರೆಕಾರ್ಡಲ್ಲಿ ನಿಮ್ಮ ಲೆಕ್ಚರರ್ದು ಸೈನ್ ಆಗಿದೆಯಾ, ಪ್ರಿನ್ಸಿಪಾಲ್ದು ಸೀಲು ಸಿಗ್ನೇಚರ್ ಆಗಿದೆಯಾ, ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ನೀಟಾಗಿ ಆ ಲ್ಯಾಬ್ ರೆಕಾರ್ಡಿಗೆ ಬೈಂಡ್ ಹಾಕಿ ಲೇಬಲ್ ಹಾಕಿ ಅದರಲ್ಲಿ ನಿಮ್ಮ ನೇಮ್ನ ಬರೆದು ಪ್ರತಿಯೊಂದನ್ನು ನೀಟಾಗಿ ನೋಡಿಕೊಂಡು ರೆಕಾರ್ಡ್ನ ತೊಗೊಂಡೋಗ್ಬೇಕಾಗುತ್ತೆ ಫಸ್ಟ್ ಥಿಂಗ್. ನೆಕ್ಸ್ಟ್, ನಿಮ್ಮ ಆಲ್ ಟಿಕೆಟ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಆಲ್ ಟಿಕೆಟ್ ಇಲ್ಲ ಅಂತಂದರೆ ನಿಮ್ಮನ್ನ ಎಕ್ಸಾಮ್ ಒಳಗಡೆ ಕರ್ಕೊಳ್ಳೋದೇ ಇಲ್ಲ. ಮತ್ತೆ ನೀವು ಮನೆಗೆ ಹೋಗಿ ತೊಗೊಂಡು ಬಂದು ಮತ್ತೆ ಬರೆಯೋಷ್ಟೊತ್ತಿಗೆ ತುಂಬಾ ಲೇಟ್ ಆಗುತ್ತೆ, ಮತ್ತು ಪ್ಯಾನಿಕ್ ಆಗಿಬಿಡ್ತೀರ. ರೆಕಾರ್ಡು ಮತ್ತು ಏನು ಆಲ್ ಟಿಕೆಟ್ ಇದೆ ತುಂಬಾ ಮುಖ್ಯವಾಗಿರುತ್ತೆ. ಅದು ಬ್ಯಾಗಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ನೀವು ಒಳಗಡೆ ಹೋಗ್ತೀರಾ. ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ಸ್ ಇರ್ತಾರೆ. ಈಗಾಗಲೇ ಗೊತ್ತು ಯಾವ ರೀತಿಯಾಗಿ ಎಕ್ಸಾಮು ಕಂಡಕ್ಟ್ ಆಗುತ್ತೆ ಅಂತ. ಅಲ್ಲಿ ನೀವು ಆ ದಿನ ಯಾವ ಒಂದು ಸಬ್ಜೆಕ್ಟು ನಿಮಗೆ ಎಕ್ಸಾಮ್ ನಡೀತಾ ಇದೆ ಆ ಒಂದು ಸಬ್ಜೆಕ್ಟಿಗೆ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅವ್ರ ಹತ್ರ ಸೈನ್ನ ನೀವು ಆಲ್ ಟಿಕೆಟ್ಗೆ ತೊಗೋತೀರ. ಅವರೇ ಬಂದು ನಿಮಗೆ ಆಲ್ ಟಿಕೆಟ್ಗೆ ಸೈನ್ ಮಾಡ್ತಾರೆ. ಇದೆಲ್ಲ ಆಯಿತು. ನಿಮ್ಮ ಒಂದು ಎಕ್ಸ್ಪೆರಿಮೆಂಟ್ ನೀವು ಮಾಡ್ತಾ ಇದ್ದೀರಾ, ಎಲ್ಲ ಆಯಿತು, ಔಟ್ಪುಟ್ಟು ಕೂಡ ಬಂತು. ನೆಕ್ಸ್ಟು ವೈವಾ ಕ್ವಶನ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಇಲ್ಲಿ ವೈವಾ ಕ್ವಶನ್ಗೆ ತುಂಬ ಭಯ ಪಡ್ತೀರ. ವೈವಾ ಕ್ವಶನ್ ಕೇವಲ 4 ಮಾರ್ಕ್ಸಿಗಿರೋದು. 4 ಕ್ವಶನ್ನ ಕೇಳ್ತಾರೆ. ಅದು ನೀವು ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತೀರಲ್ವ ಅದೇ ಎಕ್ಸ್ಪೆರಿಮೆಂಟ್ ಮೇಲೆ ಈಸಿಯಾಗಿರೋ ಡೈರೆಕ್ಟ್ ಕ್ವಶನ್ಸ್ನೇ ಕೇಳ್ತಾರೆ. ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನೋ ಒಂದು ಕ್ವಶನ್ನ ಕೇಳ್ತಾ ಇದ್ದಾರೆ, ಆ ಒಂದು ಕ್ವಶನಿಗೆ ನಿಮ್ಗೆ ಆನ್ಸರ್ ಗೊತ್ತು, ಆದರೆ ನಿಮಗೆ ಹೇಳೋದಕ್ಕೆ ಪ್ರಾಪರ್ ಸೆಂಟೆನ್ಸ್ ಮಾಡಿ ನಿಮಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಆ ಒಂದು ಕ್ವಶನಿಗೆ ಅಥವಾ ಆ ಒಂದು ಟಾಪಿಕ್ಕಿಗೆ ನಿಮಗೆ ನಿಮ್ಮ ಮೀನ್ಸ್ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ನೀವು ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಹಾಗಂತ ಹೇಳ್ಬಿಟ್ಟು ಎಲ್ಲ ಕ್ವಶನ್ಗೂ ಕೂಡ ಕನ್ನಡದಲ್ಲೇ ಹೇಳೋದಕ್ಕೆ ಹೋಗಬೇಡಿ. ಆ ಕ್ವಶನ್ಗೆ ರಿಲೇಟೆಡ್ ಆನ್ಸರ್ನ ಹೇಳೋದಕ್ಕೆ ಟ್ರೈ ಮಾಡಿ. ಅಥವಾ ನಿಮಗೆ ಒಂದು ಏನು ನನಗೆ ಆ ಕ್ವಶನಿಗೆ ಆನ್ಸರ್ ಗೊತ್ತು, ನನಗೆ ಸೆಂಟೆನ್ಸ್ ಮಾಡಿ ಹೇಳೋಕ್ಕಾಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಮದರ್ ಟಂಗ್ನಲ್ಲಿ
ಹೇಳ್ಬೋದು. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ನಿಮಗೆ ಇನ್ನು ಲ್ಯಾಬ್ ಎಕ್ಸಾಮ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಕಾರ್ಡ್ನ ತೊಗೊಂಡೋಗ್ಬೇಕು, ಆಲ್ ಟಿಕೆಟ್ನ ತೊಗೊಂಡೋಗ್ಬೇಕು, ಯಾವೊಂದು ಲ್ಯಾಬ್ ಎಕ್ಸಾಮ್ಗೆ ಮೀನ್ಸ್ ಕ್ಯಾಲ್ಕುಲೇಟರ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ತೊಗೊಂಡೋಗ್ಬೇಕು. ಜೊತೆಗೆ ಸ್ಕೇಲು, ಪೆನ್ಸಿಲ್ಲು, ಎರೇಸರು, ಶಾರ್ಪ್ನರ್, ಪ್ರತಿಯೊಂದು ಜಾಮಿಟ್ರಿ ಐಟಮ್ಸ್ ಏನಿದೆ ಪ್ರತಿಯೊಂದು ಕೂಡ ತಗೊಂಡು ಹೋಗಿ. ಯಾವುದು ಮಿಸ್ ಪ್ರತಿಯೊಂದು ನೀವು ತಗೊಂಡೋಗ್ಬೇಕಾಗತ್ತೆ. ಈಗ ಏನಾಗುತ್ತೆ ಅಂದರೆ ಒಂದು ಅರ್ಧ ಇಂಕ್ ಇರೋವಂಥ ಪೆನ್ನಲ್ಲಿ ನೀವು ಬರಿತಾ ಇರ್ತೀರ ಅಂದ್ಕೊಳ್ಳಿ. ಆ ಪೆನ್ ಇಂಕ್ ಖಾಲಿ ಆಗೋಯಿತು. ನೆಕ್ಸ್ಟು ನೀವು ಬೇರೆ ಪೆನ್ನ ತೊಗೊಂಡು ಬರೆಯೋದಕ್ಕಿಂತ ಮುಂಚೆ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಏನಿರ್ತಾರೆ ಅವ್ರನ್ನ ಕರೆದು ಅವ್ರಿಗೆ ಇನ್ಫಾರ್ಮ್ ಮಾಡಿ, ನಂದು ಪ್ರೀವಿಯಸ್ ಪೆನ್ನು ಅದರಲ್ಲಿ ಸ್ವಲ್ಪ ಇಂಕಿತ್ತು, ಖಾಲಿ ಆಯಿತು, ಅದಕ್ಕೆ ನಾನು ಈ ಪೆನ್ನ ತೊಗೊಂಡಿದ್ದೀನಿ ಅಂತ ಹೇಳಿ. ಯಾಕಂತಂದರೆ ಫಸ್ಟು ಬರೆದಿರೋ ಪೆನ್ಗೂ ಈ ಪೆನ್ಗೂ ಅಲ್ಲಿ ವೇರಿಯೇಷನ್ ಆಗುತ್ತೆ ಇಂಕು. ಹಾಗಾಗಿ ನೀವು ಇನ್ಫಾರ್ಮ್ ಮಾಡಿಬಿಟ್ಟು ಅಲ್ಲಿ ಒಂದು ಸೈನ್ನ ತೊಗೋಬೇಕಾಗತ್ತೆ. ಸೈನ್ನ ಮಾಡಿಸ್ಕೊಂಡು ನೆಕ್ಸ್ಟು ಆ ಪೆನ್ನಲ್ಲಿ ಕಂಟಿನ್ಯೂ ಮಾಡ್ಕೊಂಡೋಗಿ. ಈ ಒಂದು ಇಂಪಾರ್ಟೆಂಟು ನಿಮ್ಮ ಫೈನಲ್ ಎಕ್ಸಾಮ್ಗೂ ಕೂಡ ಇದು ಕ್ಯಾರಿ ಆಗುತ್ತೆ. ಫೈನಲ್ ಎಕ್ಸಾಮಲ್ಲೂ ಬರಿಬೇಕಾದ್ರೆ ಇಂಕ್ ಏನಾದರೂ ಖಾಲಿ ಆಯಿತು, ಥಿಯರಿ ಎಕ್ಸಾಮ್ ಬರಿಬೇಕಾದ್ರೂ ಇಂಕ್ ಖಾಲಿ ಆಯಿತು, ನೆಕ್ಸ್ಟ್ ಬೇರೆ ಪೆನ್ನ ತೊಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಏನು ಇನ್ವಿಜಿಲೇಟರ್ ಇರ್ತಾರೆ ಅವ್ರನ್ನ ಕರೆದು ಸೈನ್ನ ತೊಗೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟು. ಯಾಕಂತ ಅಂದರೆ ಯೂಸ್ ಮಾಡಿರೋಂಥ ಪೆನ್ಗೂ ಹೊಸ ಪೆನ್ನಿಗೂ ಇಂಕ್ ಡಿಫ್ರೆನ್ಸು ತುಂಬಾ ಇರುತ್ತೆ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.